ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಂಡೆಯ ಮಿನಿ ಬ್ಲಾಗ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ GRB ಗುಲಾಬ್ ಜಾಮೂನ್ನ ಮಾಡ್ತಾ ಇದ್ದೀನಿ. ಹಾಲನ್ನ ಹಾಕೊಂಡು ಈ ಥರ ನೀಟಾಗಿ ನಾದ್ಕೊತಾ ಇದ್ದೀನಿ. ಒಂದು ಚಪಾತಿ ಅದಕ್ಕಿಂತ ಸ್ವಲ್ಪ ತೆಳುಗೆ ನಾದ್ಕೊಂಡ್ರೆ ಆಯಿತು. ಇವಾಗ ಎಣ್ಣೆನ ಹಾಕಿ ಒಂದು 10 ನಿಮಿಷ ಆದಮೇಲೆ ಹಿಟ್ಟನ್ನ ನಾದ್ಕೊಂಡು ಈ ಥರ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸ್ಪ್ರೆಡ್ ಆಗಲ್ಲ, ಸೊ ಹಾಗಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ. ಉಂಡೆ ಎಲ್ಲ ಕಟ್ಟಾಯಿತು. 1 ಕಪ್ ಸಕ್ಕರೆನ ತೊಗೊಂಡು 2 ಗ್ಲಾಸ್ ನೀರನ್ನ ಹಾಕೊತಾ ಇದ್ದೀನಿ. 1/2 ಟೇಬಲ್ ಸ್ಪೂನು ಏಲಕ್ಕಿ ಪೌಡರು ಮತ್ತು 2 ಹನಿ ಲೆಮನ್ನ ಹಾಕೊತಾ ಇದ್ದೀನಿ. ಇದರಿಂದ ಗಟ್ಟಿ ಪಾಕ ಆಗೋದಿಲ್ಲ, ಸೊ ಹಾಗಾಗಿ ಜಾಸ್ತಿ ಲೆಮನ್ನ ಹಾಕೊಂಡ್ರೆ ಹುಳಿ ಹುಳಿ ಬಂದುಬಿಡುತ್ತೆ. ಸೊ ಹಾಗಾಗಿ 2 ಹನಿ ಹಾಕೊಬೇಕು. ಸೊ ಪಾಕ ರೆಡಿ ಆಗೋಷ್ಟೊಳಗಡೆ ಇವಾಗ ಆಯಿಲ್ನ ಬಿಸಿ ಮಾಡಿಬಿಟ್ಟು ಕಟ್ಟಿಟ್ಕೊಂಡಿರುವಂಥ ಗುಲಾಬ್ ಜಾಮೂನ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಗೋಲ್ಡ್ ಕಲರ್ ಬರೋವರೆಗೂ ತುಂಬಾ ಚೆನ್ನಾಗಿರುತ್ತೆ. ಅದು ತಣ್ಣಗಾದ್ಮೇಲೆ ನೋಡಿ ಈ ಥರ ಪಾಕ ರೆಡಿಯಾಗಿದೆ. ಇದೊಂದು ಸ್ವಲ್ಪ ಬಿಸಿ ಕಡಿಮೆ ಆಗಾದ್ಮೇಲೆ ಮಿಕ್ಸ್ ಮಾಡಿದ್ರೆ ಗುಲಾಬ್ ಜಾಮೂನ ಒಂದು 1/2 ಅವರ್ ಬಿಟ್ಟು ನೋಡಿದ್ರೆ ಈ ಥರ ಚೆನ್ನಾಗಿ ಬಂದಿರುತ್ತೆ ಗುಲಾಬ್ ಜಾಮೂನ್. ಯಾರಿಗೆಲ್ಲ ಗುಲಾಬ್ ಜಾಮೂನ್ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ. ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ.